ಯಾಕೆ ಇವತ್ತು 6 ಗಂಟೆ ಮ್ಯಾಲ ಆತಲ್ಲ, ಇಟ್ಟತಿ ಬರ್ಬೇಕಾಯ್ತಲ್ಲ. ನನ್ನ ಮಗ ಪೆಂಗಾನು ಆ ಮಂಗಿನೂ ಇನ್ನೂ ಬರ್ಲಿಲ್ವಲ್ಲ. ಹೇಳ್ಬಿಟ್ಟು ಹೋಗೋಣ ಅಂತ ನಾನು ಕಾಯ್ತಾ ಇದ್ರೆ. ಓ ಪೆಂಗ ಬಂದೇನೋ? ಎಲ್ಲ ಕೂಲಿ ದುಡ್ಡು ಕೊಟ್ರೇನೋ ತತ್ತ ಇಲ್ಲಿ? ಇನ್ನೂ ಕೊಟ್ಟಿಲ್ಲ ಕಣಮ್ಮ, ನಾಳೆ ಕೊಡ್ತಾರಂತೆ. ಯಾಕೆ ಹಂಗೆ ಕೂಲಿಯಿಂದ ಬತ್ತಿದಂಗೆ ಹಂಗೇನೆ ದುಡ್ಡು ಅಂತ ಹಂಗೇನೆ ಅವತ್ತಿಂದ ಅವತ್ತೇ ಕೊಡಲ್ಲ. ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಕೊಡೋದವ್ರು. ಅರ್ಧಂಬರ್ಧ ಕೆಲಸ ಮಾಡಿ ಹಂಗೆ ಬಿಟ್ಟು ಹೋಗ್ತಾರೆ ಅಂತ. ಎಲ್ಲ ಕೆಲಸ ಎಲ್ಲ ಆದಮೇಲೆ ಕೊಡೋದು. ನಾಳೆ ಮುಗಿಯುತ್ತೆ, ಕೊಡ್ತಾರೆ. ಹೌದಾ, ಹೋಗ್ಲಿ ಬಿಡು, ನಾಳೆಕೆ ಕೊಡಿವಂತೆ. ಏನು ಕೆಲ್ಸಕ್ಕೆ ಹೋಗಿದ್ದು ನೀನು? ಏನು ಮಾಡಕ್ಕೆ ಹೋಗಿದ್ದೆ? ನಾನು ಗೊಬ್ಬರ ಎಳಿಯಕ್ಕೆ ಹೋಗಿದ್ದೆ. ನಾಳೆಗೆ ಐತೆ ನಾನು. ನಾಳೆಗೆ ಸಾಯಂಕಾಲಕ್ಕೆ ಮುಗಿಯುತ್ತೆ. ಈ ಒಂದು 3 ದಿವಸದ್ದು ಒಟ್ಟಿಗೆ ಕೊಡ್ತಾರಂತೆ. ಅಡುಗೆ ಮಾಡಿದ್ಯಾ? ನನಗಂತೂ ಹೊಟ್ಟಾಸ್ಬಿಟ್ಟೈತೆ. ಮಧ್ಯಾಹ್ನ ಉಂಡಿದ್ದು ಸಮಾಧಾನನೇ ಆಗಲಿಲ್ಲ. ಹೂ ಕಣೋ, ಮುದ್ದೆ ಸಾರು ಎಲ್ಲ ಐತೆ, ಹೋಗಿ ಉಣ್ಣೋಗು. ಅವಳು ಬತ್ತಾಳೆ, ಇಬ್ರು ಕುತ್ಕೊಂಡು ಉಣ್ರಿ. ನಾನು ಇಲ್ಲೇ ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಮ್ಮ? ಅಲ್ಲ ಈಟ್ ಬೇಗ ಹಾಲೇನೆ ಅಡುಗೆ ಮಾಡಿಕ್ಕಿದೀಯೇ? ಅದು ಯಾವಾಗ ಮಾಡ್ದಮ್ಮ? ನಾವು ಬಂದ್ಮೇಲೆ ತಾನೇ ಮಾಡಬೇಕು. ಇಟ್ಟದ್ಕೇನೆ ಮಾಡಿ ತಣ್ಣಗಾಗಲ್ವ ಎಲ್ಲನ? ತಣ್ಣಗಾದ್ರೆ ಏನಾಗಲ್ಲ, ಸುಮ್ಮನೆ ಉಣ್ಣಾಗ ಹೋಗಿ. ಇವನಬ್ಬ ಸುಮ್ಮನ ಮಾಡಿಕ್ಕೈತಲ್ಲ, ಉಂಬನಂಬದಿಲ್ಲ. ತಣ್ಣಗಾಗುತ್ತೆ ಬಿಸಿ ಆಗುತ್ತೆ ಅಂತಾನೆ. ಏನಂಗೆ ಇವನು ಕುದಿಯ ಅಂತದೇ ಉಣ್ಬೇಕೇನ, ಬಿಸಿ ಬಿಸಿನ. ಬಾಯೆಲ್ಲ ಸುಟ್ಟಾಗುತ್ತೆ ಅಂತದ್ದು ಉಣ್ರಿ. ಹೋಗು ಉಣ್ಣೋಗಿ ಸುಮ್ಮನೆ. ಎಲ್ಲಿಗೆ ಹೋಗ್ತೀಯಾ? ನಾನು ಇಲ್ಲೇ ಎಲ್ಲ ಹೊರಗಡೆಗೆ ಹೋಗಿ ಬರ್ತೀನಿ. ಹೋಗು, ಎಲ್ಲ ಹೇಳ್ಬೇಕು ಇವನಿಗೆ. ಎಲ್ಗೆ ಹೋಗ್ತೀಯ ಅಂತ ಕೇಳ್ತಾ ನಂಗೆ ಏನಂಗೆ ಇವನೇ ಅತ್ತೆ ಆಗ್ಯವನೇ ನನಗೆ. ಸುಮ್ಮನೆ ಹೋಗ. ಇವ ಅಮ್ಮ ನೋಡ, ಅಲ್ಲ ಯಾವಾಗಲೂ ಮಾಡಿಕ್ಕೈತಂತೆ. ಅದು ಯಾವಾಗ ಮಾಡಿಕ್ತು? ಮಂಗಿನೂ ಬರಲಿ, ಆಮೇಲೆ ಉಂಡ್ರಾತ್ ಹೋಗೋಂಚಣ ಹೊತ್ತು ಕುಕ್ಕಂತೀನಿ ಒಳಕ್ಕೆ ಹೋಗಿ. ಯಾಕೆ ಅವಳಿನ್ನ ಬಂದಿಲ್ಲ? ಕೈಯೆಲ್ಲ ನೋಯ್ತವೆ, ರೆಟ್ಟೆ ಎಲ್ಲ ನೋಯ್ತಾವಾಗಪ್ಪತ್ತ. 2 ದಿವಸದಿಂದ ಕೂಲಿ ಹೋಗಿ. ಅಮ್ಮ ಬಂದೇನೆ ಮಂಗಿ, ಬಾ ಬಾ. ಜಲ್ದಿ ಹೋಗಿ ಮಕ್ಕಿಕೆಂಬ ಉಂಡು ಹೊತ್ತ ಮುಂಚೆ ಮನಿಕೆಂಬ. ನನಗಂತೂ ಸಾಕಾಗೈತೆ. ನೀನು ಯಾಕೆ ಇಷ್ಟೊತ್ತಾಯ್ತು? ಅಲ್ಲ ಕತ್ಲಾಗ ಟೈಮ್ ಆಯ್ತು, ಇವಾಗ ಬರ್ತಾ ಇದೆಯಾ? ನಾನಲ್ಲಿ ಅವ್ರ ರಂಗಕೈಯರ್ ಮಂತಕ್ಕೆ ಹೋಗಿದ್ದೆ. ಹಂಗೆ ಹೋಗಿ ಬಂದೆ. ಅವರು ಮಜ್ಜಿಗೆ ಇದ್ವು ಮನೆಯಾಗೆ, ಕುಡ್ದು ಬರ್ರಿ ಅಂತ ಬರ್ರಿ ಅಂತ ಕರೀತು. ನಾವು ಹೋಸರು ಹೋಗಿದ್ವಿ, ನಾನು ಭಾಗ್ಯಕ್ಕಯ್ಯ ಆಮೇಲೆ ಗಂಗಿ ಅವಕ್ಕಯ್ಯ ಹೋಗಿದ್ವಿ, ಕುಡ್ದು ಬಂದ್ವಿ. ನನಗೇನ ಹೊಟ್ಟೆ ಒಂದು ಸ್ವಲ್ಪ ತುಂಬ್ದಂಗೆ ಆಯ್ತು. ನೀನು ನಾಳೆ ಉಣ್ಬೇಕೇನು ಇಷ್ಟು ಬೇಗ? ಇರು ಇನ್ನೂ ಸಣ್ಣ ತೊಡಗೆ ಆಗಿ ತಲೆನೇ ಎಲ್ಲಿ ಗೊತ್ತು ನಾ ಅತ್ತೆ? ಐತಂತೆ ಅನ್ನ, ಅಲ್ಲ ಮುದ್ದೆ ಸಾರುನು ಉಂಡ್ರಿ ಅಂತ ಹೇಳಿ ಅಮ್ಮ ಎಲ್ಲ ಹೊರ್ಗಡಿಕೋ ಎಲ್ಲ ಹೋಗಿ ಬರ್ತೀನಿ ಅಂತ ಓತು. ಹೋಗಿ ಇಕ್ಕಿ ಬರೋ ಗುಂಬ. ಇನ್ನೇನು ಟೈಮ್ ಆತು. ನನಗೂ ಸಾಕಾಗೈತೆ, ನಿನಗೂ ಸಾಕಾಗಿರುತ್ತೆ. ಉಂಡು ಮನಿಕಮ್ಮನ. ಏನು ಆಲೆ ಅಡುಗೆ ಮಾಡಿಕ್ಕೈತಂತ? ಅಡುಗೆ ಮಾಡಿಕೈತಂತೆ. ಹೋಗು ಇಕ್ಕೆ ಬರೋಗಿ ಹೋಗಿ. ಸರಿ, ಇಕ್ಕೆ ಬರ್ತೀನಿ, ಕುತ್ಕೊಂಡಿರು. ನಾನು ಉಣ್ತೀನತ್ತ ಇನ್ಯಾಕೆ 2 ಸಲ ಇಬ್ರಿಗೂ ಇಕ್ಕೆ ಬರ್ತೀನಿ. ಅಯ್ಯೋ ಇದೇನಿದು? ಎದ್ದಾಗಿಂದ ಮುದ್ದೆ ಇದ್ದಂಗೈತೆ. ಈ ಗೊಜ್ಜುನು ಎದ್ದಾಗ ಮಾಡಿದ್ದೇನೆ. ಸಾಂಬಾರೇ ಮಂಗಿ, ಜಲ್ದಿ ಅತ್ತ. ಅಯ್ಯೋ ಇರ್ರಿ, ನೋಡ್ತಾ ಇದ್ದೀನಿ. ಇದು ಎಲ್ಲ ಎದ್ದಾಗಿಂದೇ ಆಗೈತೆ, ಮುದ್ದೆ ಗೊಜ್ಜು ಎಲ್ಲನ. ಎದ್ದಾಗಿಂದಲ್ಲ, ಈಗಿನ ಮಾಡಿಕ್ಕಿರ್ಬೇಕು ನೋಡು. ತಾಂಬ ತಣ್ಣಗಾಗೈತೆ ಅಷ್ಟೇನೆ. ಇದು ಎದ್ದಾಗಿಂದೇನೆ. ಎದ್ದಾಗ್ಲೇನೆ ಮುದ್ದೆ ಸ್ಯಾನೆ ಮಾಡಿಕ್ಕಿ, ಗೊಜ್ಜನು ಜಾಸ್ತಿ ಕ್ಯೂ ಸಿಕ್ಕಿ ಬೇರೆ ತೆಗ್ದಿಕ್ಕಿತ್ತೋ ಏನೋ. ನೋಡು ತಣ್ಣಗಾಗೈತಿ ನೋಡ್ರಿ, ನೋಡು. ಅಲ್ಲ ಎದ್ದಾಗ್ಲೇನೆ ಸ್ಯಾನೆ ಒಟ್ಟು ಮಾಡಿಕ್ಕದು. ಈಗ ಊರ್ ಸುತ್ತರಿಯಕ್ಕೆ ಹೋಗೋದು ನಿಮ್ಮ ಅಮ್ಮಯ್ಯ ಇದೇನ ಮಾಡೋದು? ಅಲ್ಲ ನಾವಿಬ್ರು ಕೂಲಿ ಹೋಗಿ ಬಂದು ಸಾಕಾಗಿರ್ತೀವಿ. ಬಿಸಿದ ಮಾಡಿಕ್ಕಾಗಲ್ಲೇ. ಎದ್ದಾಗ್ಲೇನೆ ಈಟನ್ ಮಾಡಿಕ್ಕಿ ಹಿಂಗೆ ನಾವು ತಂಗಳು ತಿಂದು ಕಾಯಿಲೆ ಬಿಡಾನೆ. ಕಾಯಿಲೆ ಬಿದ್ರೆ ತೋರ್ಸೋದು ಯಾರು? ಈಗಲೇ ನಾವೇ ಕೂಲಿ ಮಾಡೋದೇ ಸಾಲ್ತಾ ಇಲ್ಲ. ನಿಮ್ಮ ಅಮ್ಮಯ್ಯ ಅದಕ್ಕೆ ಇದಕ್ಕಂತ ಖರ್ಚು ಮಾಡುತ್ತೆ. ನಮ್ಮ ಕೂಲಿ ಹೋಗಿದ್ದು ದುಡ್ಡೆಲ್ಲ ಇಸ್ಕೊಂಡು ಅಂತದ್ರಾಗೆ ನಾವು ದುಡಿಯೋರ್ಗೆ ಹಿಂಗೆ ತಂಗಳು ದಿಕ್ಕಿರಿ. ನಾಳೆ ದಿವಸ ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ಮ ಅಮ್ಮಯ್ಯನ್ ತೋರ್ಸುತ್ತಾ? ಇನ್ನ ಏನ್ ನೋಡ್ತೀಯ? ತಂಗಳದೇನೆ ಅದು. ನಾನು ನಾಳೆ ನೋಡ್ತಿದ್ದಂಗೆ ಹೇಳ್ಬಿಡ್ತೀನಿ. ನೀನಂತೂ ಯಾತು ನೋಡಲ್ಲ, ಇಕ್ಕಿದ್ ಉಂಡು ಎದ್ದು ಹೋಗ್ತೀಯ. ಹೋಗ್ಲಿ ಬಿಡೆ ಅತ್ತ, ಸ್ಯಾನೆ ಇತ್ತೇನು ಅದಕ್ಕೆ ಅದನ್ನೇ ಉಮ್ತಾರೆ ಅಂತ ಸುಮ್ಮನಾಗೈತೆ ಅಮ್ಮಯ್ಯ. ಸುಮ್ಮನೆ ಸ್ಯಾನೆ ಮಾಡಿ ಯಾಕೆ ಅಧ್ವಾನ ಮಾಡೋದು ಅಂತಾನ. ಉಣ್ಣು ಏನಾಗಲ್ಲ. 1 ದಿವಸ ತಗೊಳ್ಳೋದು ಉಂಡ್ರೆ ಏನಾಗಲ್ಲ. 1 ದಿವಸ ಅಲ್ಲ, ದಿನ ಇದೇ ಆಯ್ತು. 1 ದಿವಸ ಸಾರು ಸ್ಯಾನೆ ಮಾಡಿರುತ್ತೆ, 1 ದಿವಸ ಮುದ್ದೆ ಸ್ಯಾನೆ ಮಾಡಿರುತ್ತೆ. ಅನ್ನನೂ ಮಾಡಿಲ್ಲ ಯಾತಿಲ್ಲ, ಬರೀ ಮುದ್ದೆ ತಂಗಳು ಸಾರು ಉಂಡು ನಮ್ಗೆ ಏನಾನ ಕಾಯಿಲೆ ಆಗ್ಬೇಕಲ್ಲ. ಯಾಕೆ ಹಂಗಂತೀಯ? ಕಾಯಿಲೆ ಅಂತನ ತಂಗುಳುದು ಉಂಡು ಎಷ್ಟು ಜನ ಚೆನ್ನಾಗಿಲ್ಲ. ಉಣ್ಣು ಏನಾಗಲ್ಲ ತಂಗುಳುದ. ಏನು ವಾರದಾಗ 2 ದಿವಸ 3 ದಿವಸ ಉಮ್ತೀಯೇನು ಅಷ್ಟೇನೆ. ಯಾಕೆ ಮಾಡಬೇಕು ಅಂತ ಸ್ಯಾನೆ ಯಾಕೆ ಮಾಡಬೇಕು? 3 ಜನಕ್ಕೆ ಒಂದೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಮಧ್ಯಾಹ್ನಕ್ಕೆ ಒಂದಿಷ್ಟು ಹೆಚ್ಚಾಗಿ ಮಾಡಿದ್ರೆ ಆಯ್ತು. ಅವತ್ತಿಗೆ ಉಂಬಾಕಿ. ನಾವೇನೇನು ಅಲ್ಲಿ ಕೂಲಿ ಹೋಗಿಟ್ಟಾಗ ಅಲ್ಲೇ ಉಮ್ತೀವಿ. ಇಷ್ಟಕ್ಕೂ ನಿಮ್ಮ ಅಮ್ಮಯ್ಯ ಏನು ಈ ಗೊಜ್ಜು ಮುದ್ದೆ ಉಂಬಲ್ಲ? ಗೊಜ್ಜು ಮುದ್ದೆ ಉಂಬಲ್ಲ ಮತ್ತಿನ್ಯಾಕೆ ತಿಂತೈತೆ ನಮ್ಮಮ್ಮಯ್ಯ? ನಮ್ಮನ್ನೆಲ್ಲ ಕೂಲಿ ಕಳಿಸಿ ತಿಂಡಿ ಮಾಡ್ಕೊಂಡು ತಿಂಬುತ್ತಂತೆ. ನೋಡಿರಾರು ಹೇಳಿರು. ಯಾರ ಜಗಳ ತಂದಿಕ್ಕಾಕಿ ಹಂಗೆ ಹೇಳ್ತಾರೆ, ಅದನ್ನೆಲ್ಲ ನಂಬೇಡ.
ಸುಮ್ಮನೆ ಉಣ್ಣು ಏನಾಗಲ್ಲ. ನೀನಂತೂ ಹೆಂಗೆ ಆಡ್ತೀಯಮ್ಮ ಹಂಗೇನೆ ಏನೋ ಕೂಲಿ ಹೋಗ್ತೀಯ ಅಂತಾನ. ನಮ್ಮಯ್ಯ ಮಂತಾಗಿದ್ದು ಎಲ್ಲ ಕೆಲಸ ಮಾಡಲ್ವಾ? ನೋಡ್ರಿ, ನೀವು ನಿಮ್ಮ ಅಮ್ಮನ ಸಹಿಸ್ಕೋಬಹುದು, ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ದುಡಿಯಾರ ನಾವು ಮಜಾ ಮಾಡೋದು ನಿಮ್ಮ ಅಮ್ಮಯ್ಯನ? ಅದೆಲ್ಲ ಬೇಡ. ದುಡ್ದಿರೋ ದುಡ್ಡ ನೀವು ನನ್ನ ಕೈ ಕೊಡ್ರಿ, ನಾನೆಲ್ಲನ ಅಚ್ಚಕಟ್ಟಾಗೆ ತರಕಾರಿ ಎಲ್ಲ ತಂದು ಇಕ್ತೀನಿ, ಮಾಡಿಕ್ಲಿ ನಿಮ್ಮ ಅಮ್ಮಯ್ಯ. ಮುದ್ದೆನೂ ಸರಿಯ ಮಾಡಲ್ಲ, ಸಾರು ಸರಿಯ ಮಾಡಲ್ಲ. ತಂಗ್ಳದ್ದು ಉಂಡು ನನಗಂತೂ ಆಗಲ್ಲಪ್ಪ ತಂಗ್ಳು ದುಂಬಕ್ಕೆ. ನೀನು ಉಮ್ಮಂಗಿದ್ರೆ ಉಣ್ಣು, ನನಗೆ ಬಿಸಿ ಬಿಸಿದ್ ಮಾಡ್ಕೊಡ್ಲಿ ನಿಮ್ಮಮ್ಮ ಎಲ್ಗೊತ್ತು ಬರಲಿ. ನೆನ್ನೆ ಹೆಸರು ಉಂಡಿದ್ದೀವಿ. ಇಷ್ಟಕ್ಕೂ ನಿಮ್ಮ ಅಮ್ಮಯ್ಯ ಏನು ಅಂತ ಗೊತ್ತಾ? ನಮ್ಮನ್ನ ಕೂಲಿ ಕಳಿಸ್ಬಿಟ್ಟು ಯಾತನ ಚಿತ್ರಾನ್ನ ಉಪ್ಪಿಟ್ಟು ತಿಂಡಿ ಮಾಡ್ಕೊಂಡು ಪಕಡ ಮಾಡ್ಕೊಂಡು ತಿಂಬೋದು, ಹಿಂಗೆಲ್ಲ ಮಾಡುತ್ತೆ. ಮಾಡ್ಬಿಟ್ಟು ಉಂಡು ಸಾಯಂಕಾಲ ನೋಡು 2 ಮುದ್ದೆ ಇರೋದು. ಈಗ ನಿಮ್ಮ ಅಮ್ಮಯ್ಯ ಉಂಬಲ್ಲ, ಯಾಕೆಂದ್ರೆ ನಾವು ಬರೋದಕ್ಕೂ ಮುಂಚೆ ಅಲ್ಲೇನೆ ಉಂಡಿರುತ್ತೆ. ಅದಕ್ಕೇನು ಬೇಕಾದನ್ನ ಮಾಡ್ಕೊಂಡು ಇದೇನೆ ಮಾಡೋದು. ಏನೋ ನಮ್ಮ ಮತ್ತೆ ವಯಸ್ಸಾಗೈತೆ ಮಂತಾಗೆ ಅಡುಗೆ ಮಾಡ್ಕೊಂಡಿರ್ಲಿ ಅಂದ್ರೆ ನೋಡು ಎಷ್ಟು ದಿಮಾಕ್ ಮಾಡುತ್ತೆ ನಿಮ್ಮ ಅಮ್ಮಯ್ಯ. ಸುಮ್ಮನಿರಿ, ಹಂಗೆಲ್ಲ ಏನೂ ಇಲ್ಲ. ನಮ್ಮಮ್ಮ ಯಾಕೆ ಬೇರೆ ಮಾಡ್ಕೊಂಡು ಮುತ್ತೆ ನಮ್ಗೇನು ಮಾಡಿರುತ್ತೋ ಅದೇ ಉಣ್ಣು ಮುತ್ತೆ. ನೀನು ಹೆಂಗೆ ಹೇಳ್ತೀಯಾ? ಏನು ನೀನೇ ನೋಡಿದ್ಯಾ? ನಾನು ನೋಡಿಲ್ಲ, ನೋಡಿದಾರು ಹೇಳ್ತಾರೆ. ಆಯ್ತು ಬಿಡು, ಒಂದು ದಿವಸ ನಿನಗೆ ತೋರಿಸ್ತೀನಿ, ನಿನಗೆ ಗೊತ್ತಾಗುತ್ತೆ ನಿಮ್ಮಮ್ಮ ಏನು ಮಾಡುತ್ತೆ ಅಂತಾನೆ. ಬರಲಿ ಇಲ್ಲಿ ಹಾಗಾಳೆ ತುಂಬ ಆಗಿರುತ್ತೆ. ಇಟ್ಟಕ್ಕೆ ಅಂತ ಬಂದು ಇನ್ನೂ ನಾನು ತಟ್ಟೆ ಮುಂದೆ ಕಿಕ್ಕೊಂಡು ಕುಕ್ಕೊಂಡಿದ್ದೀವಿ ಬೆಳ್ದು. ಯಾಕೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ ಇವಳು ಮಂಗಿ. ಬಾರತ್ತೆ ಬಾ, ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಏನು ಇಲ್ಲ ಕಣೆ ಮಂಗಿ, ಉಣ್ಣು ಈಗಿನ ಉಣ್ತಾ ಇದ್ದೀರಾ? ನಾನು ಆಲೇ ಉಂಬದಾಗಿರ್ಬೇಕೇನೋ ಅಂತ ಅನ್ಕೊಂಡೆ. ಉಂಡ್ರಿ ಜಲ್ದು ತಟ್ಟೆ ತೊಳೆದಿಕ್ತೀನಿ. ಈ ತಂಗುಳು ಸಾರು ತಂಗುಳು ಮುದ್ದೆ ಎದ್ದಾಗ ಅದಕ್ಕೇನ ಜಾಸ್ತಿ ಮಾಡಿದ್ ನೀನು? ನೆನ್ನೆಸ್ಲು ಉಂಡಿದ್ವಿ ತಾನೆ ತಂಗುಳು ಸಾರ್ನಾಗೆ. ಇವತ್ತು ತಂಗುಳು ಮುದ್ದೆ ತಂಗುಳು ಗೊಜ್ಜು, ಅದು ಸಾರುನೂ ಅಲ್ಲ ಏನೂ ಅಲ್ಲ. ಅಲ್ಲ ನಾನು ನಮ್ಮಯ್ಯಪ್ಪನ ಕೂಲಿ ಹೋಗಿ ದುಡ್ಡ ಇಸ್ಕೊಂಡು ಏನು ಮಾಡ್ತೀಯಾ? ತರಕಾರಿ ತಂದು ಸಾರು ಮಾಡೋಕ್ಕಾಗಲ್ವೇ? ಎದ್ದತ್ನಾಗ ಎಷ್ಟು ಬೇಕೋ ಅಷ್ಟ ಮುದ್ದೆ ಮಾಡು, ಸಾರು ಇವತ್ತೀರ ಹೆಚ್ಚಾಗಿ ಮಾಡು. ಆದ್ರೆ ಮುದ್ದೆ ಮಾತ್ರನ ತಂಗುಳು ಉಂಬಕ್ಕಾಗಲ್ಲ. ಅಯ್ಯೋ 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 ಅಯ್ಯೋ, ಏನೇ ಒಳ್ಳೆ ದೊರೆ ಮೊಮ್ಮಗಳು ಮಾತಾಡ್ತಾ ಇದ್ಯಾ? ತಂಗುಳು ದುಂಬಕ್ಕಾಗಲ್ಲ ಹಂಗೆ ಹಿಂಗೆ ಅಂತಾನ. ಏನ್ ತಂಗುಳುದ ಒಂದ್ ದಿವಸ ಉಂಡ್ಬಿಟ್ರೆ ನೀನೇನು ಸತ್ತೋಗಲ್ಲ, ಸುಮ್ಮನೆ ಉಣ್ಣು. ನಾವೇನೇನು ತಂಗುಳು ಸಾರು ತಂಗುಳು ಮುದ್ದೆ ಉಂಡ್ಕೊಂಡೆ ನಾವು ಬೆಳೆದಿರೋದು ಚೆನ್ನಾಗಿಲ್ವಾ? ಉಣ್ಕಲ್ಲಿದ್ದಂಗೆ. ಏನಂಗೆ ಏನೋ ನೆನ್ನೆ ಒಂದ್ ದಿವಸ ಸಾರು ರಾತ್ರಿದು ಹೆಚ್ಚಾಗಿತ್ತು, ಅದಕ್ಕೆ ಎದ್ದಾಗ ಬಿಟ್ಟಿದ್ದೆ. ಇವಾಗ ಮುದ್ದೆನೂ ಶಾನೆ ಇತ್ತು ಎದ್ದಾಗಳದು, ಅದಕ್ಕೆ ಬಿಟ್ಟಿದ್ದೀನಿ. ಉಣ್ಣು ಏನಾಗಲ್ಲ. ಮತ್ತೆ ನೀನು ಸೋಂಬೇರಿ ಆಗಿದ್ಯಾ, ಅದಕ್ಕೆ ನೀನು ಮಾಡ್ತಾ ಇರೋದು. ಒಂದೇ ಸಲ ಒಟ್ಟು ಮಾಡಿಬಿಡೋದು, ಸಾರಾಗ್ಲಿ ಮುದ್ದೆ ಆಗ್ಲಿ ಅನ್ನ ಆಗ್ಲಿ. ಆಮೇಲೆ ಇನ್ನೊಂದು ಹೊತ್ತಾಗಿ ಅದನ್ನೇನೆ ಉಂಡ್ರಿ ಅಂತಾನೆ ಇಕ್ಕೋದು ನನಗೂ ನನ್ನ ಗಂಡಗೂ. ನಾನು ನೋಡ್ತಲೇ ಇದ್ದೀನಿ ಅವತ್ತಿಂದನ. ಅಡುಗೆ ಮಾಡು ಮನೆ ಕೆಲಸ ಎಲ್ಲ ನಿನ್ನ ಜವಾಬ್ದಾರಿ ಬಿದ್ದಾಗಿಂದನ ನೋಡ್ತಲೇ ಇದ್ದೀನಿ. ತಂಗುಳು ಸಾರಿಗೆ ಬಿಡ್ತೀಯ, ಇಲ್ಲ ತಂಗುಳು ಮುದ್ದೆ, ಇಲ್ಲ ತಂಗುಳು ಅನ್ನ, ಅದನ್ನೇ ತಿಂತಾ ಇದೀವಿ ನಾವು. ಬಿಸಿ ಬಿಸಿದ್ ಮಾಡಿಕ್ಕಕ್ಕೆ ಏನಾಗಿತ್ತು ನಿನಗೆ? ಏಯ್, ನಾನು ಅಡುಗೆ ಮಾಡಿಕ್ತಾ ಇದ್ದೀನಿ ತಾನೆ, ನಿನಗೆ ಯಾಕೆ ಅದೆಲ್ಲ ನಾ ತಂಗುಳುದ ಬಿಸಿದ? ಸುಮ್ಮನೆ ಉಮ್ಮಂಗಿದೆ ಉಣ್ಣು, ಇಲ್ಲಾಂದ್ರೆ ಎದ್ದೋಗಿ ಮಾಡ್ಕೊಂಡು ತಿನ್ನೋದು. ಬಂದ್ಬಿಟ್ಲಿ ಇಲ್ಲಿ ಜೋರು ಮಾಡಕ್ಕೆ. ನಾನು ಮಾಡ್ತಾ ಇದ್ದೀನಿ ತಾನೆ ನನ್ನ ಕೆಲಸ, ನಾನು ಅಚ್ಚಕಟ್ಟಾಗಿ ಸುಮ್ಮನೆ ಉಣ್ಣೆ. ನಾನು ಏನು ಮಾಡಿಕ್ತೀನೋ ಅದನ್ನ ಸುಮ್ಮನೆ ಬಾಯಿ ಮುಚ್ಕೊಂಡು ಉಣ್ಬೇಕು ಅಷ್ಟೇ ನೀವಿಬ್ರು. ನನಗೆ ಬಿಸಿದ್ ಮಾಡಬೇಕು ಅಂತಂದ್ರೆ ನನ್ನ ಕೈಲಾಗಲ್ಲ. ಸರಿ ಆಯ್ತು ಬಿಡು, ನೀನು ಮಾಡಬೇಡ, ಕೂಲಿ ಹೋಗು. ನೀನು ನನ್ನ ಜೊತೆ ಕೂಲಿ ಬಾ. ನಾನು ನನ್ನ ಗಂಡ ದುಡ್ದಿರೋದೆಲ್ಲ ದುಡ್ಡು ನಾನೇ ಇಟ್ಕೊಂಡು ತರಕಾರಿ ತಗೊಂಬಂದು ನಾನೇ ಮಾಡ್ತೀನಿ ಅಡಿಗೆ. ನೀನು ಕಸ ಹೊಡಿಯೋದು, ನೀರು ತರೋದು, ಮುಸರೆ ತೊಳೆಯೋದು ಮಾಡು. ಇಬ್ರು ಕೂಲಿ ಹೋಗೋಣ, 3 ಹೋಗೋಣ ಕೂಲಿನ. ಅವಾಗ ಸರಿ ಆಗುತ್ತೆ. ಯೋ ನೋಡ್ದೇನಪ್ಪ ಹೆಂಗ ವಯಸ್ಸಾಗಿರೋ ನನ್ನ ಕೂಲಿ ಹೋಗು ಅಂತಾಳೆ. ಅಲ್ಲ ಏನ ಒಂದೊತ್ತು ತಂಗುಳದ ಮುದ್ದೆ ಉಂಬಕ್ಕೆ ಹಿಂಗ ಆಡ್ತಾ ಇದ್ದಾಳಲ್ಲ. ನಾವು ಎಷ್ಟು ದಿನ ತಂಗುಳದ ಉಂಡಿಲ್ಲ, ಎಷ್ಟು ದಿನ ಹೊಟ್ಟೆ ಹಸ್ಕೊಂಡು ಮನೆ ಕಂಡಿಲ್ಲ ಹೇಳು. ಎನ್ನೆ ಮನೆ ಬಂದು ನನ್ನ ಮೇಲೆ ಜೋರು ಮಾಡ್ತಾಳೆ. ಇವಳು ಕೂಲಿ ಹೋಗಿ ದುಡ್ಡೆಲ್ಲ ಇವಳಿಕ್ಕೆ ಅಂತಾಳಂತೆ. ಮತ್ತೆ ಸಾಕು ನಿನ್ನ ನಾಟಕ. ಈಗ ನಾವಿಬ್ರು ಒಂದೊಂದು ಮುದ್ದೆ ಇಕ್ಕೊಂಡು ಉಂಡ್ವಿ, ನಿನಗೆ ಮುದ್ದೆ ಇಲ್ಲ ಸಾರಿಲ್ಲ, ನೀನೇನು ಉಂತೀಯ? ನಾನು ಉಂಬಲ್ಲ, ನೀವು ಉಂಡ್ರಿ, ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು ನನಗೆ. ಅದಕ್ಕೆ ನಾನು ಹೊರಕ್ಕೆ ಹೋಗಿದ್ದು ನೀವಿಬ್ರು ಉಂಬ್ಲಿ ಅಂತಾನ. ಆದರೆ ನೀನು ನೋಡ್ರಿ ತಂಗುಳುದು ಅಂತಾನ ಊರು ಬಾಯಿ ಮಾಡ್ತಿದ್ಯಾ. ನಾನು ನೋಡ್ರಿ ಹೊಟ್ಟೆ ಹಸ್ಕೊಂಡಿದ್ದೀನಿ. ಹೌದಾ, ಸರಿ ಆಯ್ತು ಬಾ. ಈ ಮುದ್ದೆ ಸಾರು ಗೊಜ್ಜುನು ನೀನೇ ಉಣ್ಣು, ನಾನು ಬೇರೆ ಮಾಡ್ಕೊಂಡು ಉಣ್ತೀನಿ. ಅಯ್ಯಯ್ಯೋ, ನಾನು ಇವ್ರು ಬರೋದಕ್ಕೂ ಮುಂಚೆನೇ ಅಲ್ಲೇ ಹೊಟ್ಟೆ ತುಂಬ ಚಿತ್ರಾನ್ನ ಮಾಡ್ಕೊಂಡು ತಿಂದಿದ್ದೆ. ಒಂದೆರಡು ಬೋಂಡನೂ ಮಾಡ್ಕೊಂಡು ತಿಂದೆ. ಗಂಟ್ಲಿಗೆ ಹತ್ತ ತಿಂದ್ಬಿಟ್ಟೆ. ಇರಿಸಿದ್ರೆ ತಿರ್ಗಿ ಅನುಮಾನ ಬರುತ್ತೆ ಅಂತ. ಇವ್ರು ನೋಡ್ರಿ ತಂಗುಳು ಮುದ್ದೆ ತಂಗುಳು ಗೊಜ್ಜು ತಿನ್ನು ಅಂತಿದ್ದಾಳಲ್ಲ. ಅತ್ತೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಬರೀ ಉಣ್ ಬರ್ರಿ. ಯಮ್ಮ ಬಾ ಉಣ್ ಬಾ. ಅವಳು ಬೇರೆದು ಮಾಡ್ಕೊಂಡು ಉಣ್ತಾಳಂತೆ, ನೀನು ಉಣ್ ಬಾ, ಹೊಟ್ಟಾಸ್ಕೊಂಡಿರ್ಬೇಡ. ಇಲ್ಲ ಕಣಪ್ಪಂಗ, ನೀನಾಗ್ಲಿ ಇವಳಾಗ್ಲಿ ಒಟ್ಟಾಸ್ಕೊಂಡಿದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ನೀವು ಉಣ್ರಿ, ನಾನು ಹಂಗೆ ಇರ್ತೀನಿ. ನಾನು ಸಾಕಮಾರ ಅಂತಕ್ಕೆ ಹೋಗಿದ್ನ, ಅವ್ರೊಂದೆರಡು ಪಕಡ ಕೊಟ್ಟಿದ್ರ ತಿಂದೆ. ನನಗೆ ಏನು ಒಟ್ಟಾಸ್ತಿಲ್ಲ, ಅದಕ್ಕೆ ನಾನು ಉಂಡಿಲ್ಲ. ಉಣ್ರಿ ಮಂಗಿ ಉಣ್ಣೆ ನೀನು. ಏನು ನಾಟಕ ಮಾಡ್ತೈತೆ ನಮ್ಮ ಅತ್ತೆ. ಇವತ್ತೇ ನಾಟಕನ ಬಯಲು ಮಾಡಬೇಕು, ನನ್ನ ಗಂಡು ಗೊತ್ತಾದಂಗೆ ಮಾಡಬೇಕು.
ಏನೇ ಹಂಗೆ ಗೊಣಿಕೆಂತ ಇದ್ಯಾ? ಕೂಕೊಂಡು ಉಣ್ಣು ಸುಮ್ನ. ತಟ್ಟೆ ಮುಂದಕ್ಕೆ ಇಕ್ಕೊಂಡು ದೌಲತ್ ತೋರಿಸ್ಬಾರ್ದು. ಅನ್ನದ ಮುಂದೆ ದೌಲತ್ ತೋರಿಸಿದ್ರೆ ನಿನಗೆ ನಾಳೆ ದಿವಸ ಅನ್ನನೇ ಸಿಗಲ್ಲ. ಉಣ್ಣು ಉಣ್ಣು ಕೂಕೊಂಡು. ನಮ್ಮ ಅತ್ತೆ ನಾಟಕನ ಬಯಲು ಮಾಡಲೇಬೇಕು, ಏನಾದರೂ ಮಾಡಿ. ನನ್ನ ಗಂಡಕ್ಕೆ ತೋರಿಸ್ಬೇಕು ನಮ್ಮ ಅತ್ತೆ ಎಂತವಳು ಅಂತಾನೆ. ಮಂಗಿ ಹುಕ್ಕ ಹುಣ್ಣು, ಏನಾಗಲ್ಲ. ನಾಳೆಯಿಂದನ ಬಿಸಿ ಬಿಸಿದೇ ಮಾಡಿಕೊತ್ತೆ. ಆಯಿತು, ಉಣ್ತೀನಿ. ನೋಡೋಣ ನಾಳೆಗೇನಾದ್ರೂ ಬಿಸಿ ಬಿಸಿದ್ ಮಾಡಿಕೊತ್ತೋ ತಂಗ್ಳದ ಬಿಡುತ್ತೋ. ತರಕಾರಿ ತಂದು ಸಾರು ಮಾಡಬೇಕು ಅತ್ತೆ, ಬರೀ ಗೊಚ್ಚಿಸ್ತೀಯಲ್ಲ. ಓ, ನೀವಿಬ್ರು ಕೂಲಿ ಹೋಗೋದು ಅಂತ ಅದು ಆ ದುಡ್ನಾಗೆ ಎಲ್ಲ ತರಕಾರಿ ತಂದು ಸಾರು ಮಾಡೋಕ್ಕಾಗುತ್ತೆ? ಏನೋ ಇರೋದ್ರಾಗ ಒಂದೆರಡು ಟಮಾಟೆ ಹಣ್ಣು ಬದನೆಕಾಯಿ ತಗೊಂಬಂದು ಗೊಚ್ಚಿ ಕೊಡ್ತೀನಿ, ಉಣ್ಣು, ಏನಾಗಲ್ಲ. ವಾರದಾಗೆ 3 ದಿವಸ ಗೊಜ್ಜಿನಾಗೆ ಉಣ್ರಿ. ಮಿಕ್ಕಿದ ದಿವಸ ಯಾವುದಾದ್ರೂ ಹೊಲ್ದಾಗೆ ಯಾತನ ಸೊಪ್ಪು ಪಪ್ಪು ಕಿತ್ಕೊಂಬ ಕೂಲಿ ಹೋಗಿತ್ತಾಗೆ ಅದ್ರಾಗೆ ಬಸ್ಸಾರು ಇಲ್ಲ ಉಳು ಸೊಪ್ಪು ಯಾತನ ಮಾಡ್ಕೊಡ್ತೀನಿ. ಸರಿ ಆಯ್ತು ಬಿಡು. ಉಣ್ರಿ ಮೊದಲೇ ತಣ್ಣಗೈತೆ, ತಿರ್ಗಾ ಇನ್ನೂ ತಣ್ಣಗಾಗುತ್ತೆ. ಉಣ್ರಿ, ನಾನು ಹಂಗೆ ಹೊರಗೆ ಕೂಕೊಂತೀನಿ ಒಂದು ಕ್ಷಣವತ್ತು. ಅಯ್ಯೋ ಯಪ್ಪ, ಯಾಕೋ ಇವಳು ಹಿಂಗಾಗಿ ಇವತ್ತು. ಯಾರೇನು ಹೇಳ್ಕೊಟ್ರು ಕೂಲಿ ಹೋಗಿತ್ತಾಗೆ ಯಾವಳ ನನ್ನ ಯಾತನ ಚುಚ್ತಾರೆ. ಅತ್ತಿಗೂ ಸಸಿಗೂ ಜಗಳ ತಂದಿಕ್ಕಕ್ಕೆ ಕೂಲಿ ಹೋಗಿತ್ತಾಗೆ. ಕೂಲಿ ಹೋದಾರು ಹೆಂಗಸರು ಸುಮ್ಮನಿರಲ್ಲ, ತಾಟ್ಕಿತ್ತೇರು.